ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸಿಂಪಲ್ ಕ್ವಶನನ್ನು ಈ ಥರದಲ್ಲಿ ಕೇಳಿದ್ದಾರೆ. ಕಂಪ್ಯೂಟ್ ದ ಟ್ಯಾಕ್ಸ್ ಪೇಬಲ್ ಬೈ ದ ಕಂಪನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಇಫ್ ದ ಟೋಟಲ್ ಇನ್ಕಮ್ ಈಸ್ ₹28 lakh ಆ್ಯಂಡ್ ಬುಕ್ ಪ್ರಾಫಿಟ್ ಈಸ್ ₹30 lakh. ಒಂದು ವೇಳೆ ಕಂಪನಿಯ ಟೋಟಲ್ ಇನ್ಕಮ್ 28 ಲಕ್ಷ ಆಗಿ ಬುಕ್ ಪ್ರಾಫಿಟ್ 30 ಲಕ್ಷ ಆದರೆ ಕಂಪನಿಯವರು ಎಷ್ಟು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ಸ್ಟೆಪ್ 1 ಮಾಡೋದು ಬೇಡ. ಯಾಕೆ ಅಂತಂದರೆ ಟೋಟಲ್ ಇನ್ಕಮನ್ನು ಅವರೇ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ ಯಾವಾಗ ಬರುತ್ತೆ? ಸ್ಟೆಪ್ 2 ಮಾಡಾದ್ಮೇಲೆ ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಹಾಗಾಗಿ ಸ್ಟೆಪ್ 1 ಮಾಡೋದು ಬೇಡ, ಸ್ಟೆಪ್ 2 ಮಾಡೋದು ಬೇಡ. 3, 4, 5 ಮಾಡಿದ್ರೆ ಆಯಿತು. ಸಿಂಪಲ್ ಕ್ಯಾಲ್ಕುಲೇಷನ್ ನೋಡಿ. ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಕಮ್, ಟೋಟಲ್ ಇನ್ಕಮ್ ಎಷ್ಟಿದೆ? 28 ಲಕ್ಷ ಕೊಟ್ಟಿದ್ದಾರೆ. ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ದರೆ ಅದಕ್ಕೆ 20% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಿತ್ತು. ಯಾವುದೇ ಥರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡಲಿಲ್ಲ. ಸೊ ಉಳಿದಿರೋಂಥ ಇನ್ಕಮ್ ಅಂದರೆ ಎಷ್ಟು? 28 ಲಕ್ಷ ಇನ್ಕಮ್ ಇದೆ. ಈ 28 ಲಕ್ಷಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಟ್ಯಾಕ್ಸ್ ಪೇಮೆಂಟ್ ಹೇಗೆ ಅಂತಂದರೆ, ಈಗ ಕಂಪನಿಯ ಇನ್ಕಮ್ 28 ಲಕ್ಷ ಇದೆ. ಕಂಪನಿಯ ಇನ್ಕಮ್ 400 ಕೋಟಿಗಿಂತ ಜಾಸ್ತಿ ಇದ್ದರೆ 30% ಟ್ಯಾಕ್ಸ್ ಕಟ್ಟಬೇಕು. 400 ಕೋಟಿಗಿಂತ ಕಂಪನಿಯ ಇನ್ಕಮ್ ಕಮ್ಮಿ ಇದ್ದರೆ 25% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಈಗ ಕಂಪನಿಯ ಇನ್ಕಮ್ ಇರೋದು 28 ಲಕ್ಷ ಮಾತ್ರ, 400 ಕೋಟಿಗಿಂತ ಕಮ್ಮಿ. ಸೊ 25% ಟ್ಯಾಕ್ಸ್ ಕಟ್ಟಬೇಕು. 28 ಲಕ್ಷ ಲಾಭ ಆಗಿದೆ. 28 ಲಕ್ಷದಲ್ಲಿ ಗೌರ್ಮೆಂಟಿಗೆ 25% ಕೊಡಬೇಕು. ಅಂದರೆ 7 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗತ್ತೆ. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟು ಅಂತಂದರೆ 0 + 7 lakh, 7 lakh ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ದೆನ್ ಅಡಿಷನಲ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ. ಅದಕ್ಕೆ ಸರ್ಚಾರ್ಜ್ ಅಂತ ಅಂತೀವಿ. ಯಾವಾಗ ಅಡಿಷನಲ್ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದರೆ ಮಾತ್ರ. ಈಗ ಇನ್ಕಮ್ ಎಷ್ಟಿದೆ? ಕಂಪನಿಯ ಇನ್ಕಮ್ ಇರೋವಂಥದ್ದು 28 ಲಕ್ಷ ಮಾತ್ರ. 1 ಕೋಟಿಗಿಂತ ಜಾಸ್ತಿ ಇದ್ದರೆ ಸರ್ಚಾರ್ಜ್ ಬರುತ್ತೆ. ಈಗ 1 ಕೋಟಿಗಿಂತ ಜಾಸ್ತಿ ಇಲ್ಲ, ಸೊ ಸರ್ಚಾರ್ಜ್ ಬರಲ್ಲ. ದೆನ್ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ, ಇಂಡಿವಿಜುವಲ್ ಆಗಲಿ ಕಂಪನಿ ಆಗಲಿ, ಎಲ್ಲರೂ ಕೂಡ 4% ಎಜುಕೇಷನಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದನ್ನು ಸೆಸ್ ಅಂತ ಕರಿತೀವಿ. ಅದನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಅಂತಂದರೆ ನಿಮ್ಮ ಟೋಟಲ್ ಟ್ಯಾಕ್ಸ್ ಮೇಲೆ. ಕಂಪನಿಯ ಟೋಟಲ್ ಟ್ಯಾಕ್ಸ್ 7 ಲಕ್ಷ ಇದೆ. ಅದರಲ್ಲಿ 4% ಅವ್ರು ಎಜುಕೇಷನಿಗೆ ಕೊಡಬೇಕು. 7 ಲಾಕ್ಲಿ 28,000 ಬರುತ್ತೆ. 7 lakh ಇಂಟು 4%, 28,000 ರೂಪಾಯಿ ಎಜುಕೇಷನಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದನ್ನು ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಟೋಟಲ್ ಆಗಿ 7 ಲಕ್ಷ ಪ್ಲಸ್ 28,000, 7,28,000 ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT ಆಗುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಕ್ವಶನಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ರೆ ಮಾತ್ರ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಇಲ್ಲ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಬುಕ್ ಪ್ರಾಫಿಟ್ 30 lakh ಕೊಟ್ಟಿದ್ದಾರೆ. 30 lakh ಇಂಟು 15%, 15, ಯಾವಾಗಲೂ 15% ಇದು. 15 ಮೂರಲಿ 45, 4,50,000 ರೂಪಾಯಿ ಟ್ಯಾಕ್ಸಸ್ ಆನ್ ಬುಕ್ ಪ್ರಾಫಿಟ್ ಆಗುತ್ತೆ. ಅದಕ್ಕೆ 4% ಸೆಸ್. ಸೇಮ್ ಇಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಿರ್ತೀರೋ ಇಲ್ಲೂ ಅದೇ ಥರನೇ 4,50,000 ಇಂಟು 4%. 4,50,000 ಇಂಟು 4% ಮಾಡಿದಾಗ 4,50,000 ಇಂಟು 4%. ಆನ್ಸರ್ ಈಸ್ 18,000 ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್. ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಬುಕ್ ಪ್ರಾಫಿಟಿನ ಟ್ಯಾಕ್ಸಿಗೆ ಸೆಸ್ಸನ್ನು ಆ್ಯಡ್ ಮಾಡಬೇಕು. 4,50,000 ಪ್ಲಸ್ 18,000 ಮಾಡಿದಾಗ ಬರುವಂಥ ಆನ್ಸರ್ 4,68,000 ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಆಗುತ್ತೆ. ಟ್ಯಾಕ್ಸ್ ಪೇಬಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಆ ಆನ್ಸರನ್ನು ಟ್ಯಾಕ್ಸ್ ಪೇಬಲ್ ಅಮೌಂಟ್ ಅಂತ ಕನ್ಸಿಡರ್ ಮಾಡಬೇಕು. 7,28,000, 4,68,000. ಹೈಯೆಸ್ಟ್ ಇರುವಂಥದ್ದು 7,28,000 ಟ್ಯಾಕ್ಸ್ ಲಯಬಿಲಿಟಿ ಅಮೌಂಟ್ ಆಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್, ಯಾವುದು ಹೈಯೆಸ್ಟ್ ಇರುತ್ತೋ ಆ ಅಮೌಂಟ್ ಕನ್ಸಿಡರ್ ಮಾಡಬೇಕು. ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂತಂದರೆ ನೀವು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಡೈರೆಕ್ಟಾಗಿ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT ಏನಿರುತ್ತೋ ಅದನ್ನೇ ಮೇನ್ ಆನ್ಸರ್ ಅಂತ ಕನ್ಸಿಡರ್ ಮಾಡೋದಾಯಿತು. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ಲರೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.